ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಸೂಪರಾದ ಈಸಿಯಾಗಿ ಮಾಡ್ಕೊಳ್ಬಹುದಾದಂಥ ಒಂದು ಚಿಕನ್ ಗ್ರೇವಿ ಮಾಡುತ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ಈ ಥರ ಕೋಳಿ ಸಾರು ಮಾಡಿಕೊಟ್ರೆ ಯಾರು ತಾನೇ ಇಷ್ಟಪಡೋದಿಲ್ಲ ಹೇಳಿ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೂಪರಾಗಿರ್ತದೆ. ನೀವು ಚಪಾತಿ ಹಾಗೆ ರೋಟಿ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಘಮ ಬರ್ತಾ ಇದೆ ಗೊತ್ತುಂಟಾ? ಮಾಡುವಾಗಲೇ ನಾವು ತಿನ್ನುವಂತ ಆಗ್ತದೆ, ಅಷ್ಟು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಈ ಚಿಕನ್ ಗ್ರೇವಿ. ನೋಡಿದರೆ ಗೊತ್ತಾಗ್ತದೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಚಿಕನ್ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಆಯಿಲ್ ಹೀಟ್ ಆಗಿದೆ, ಈಗ ಹೀಟ್ ಆಗ್ತಾ ಇದೆ. ಇದರಲ್ಲಿ ಫ್ರೆಂಡ್ಸ್ ನಾನು ಮೀಡಿಯಮ್ ಸೈಜ್ ಇದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಈರುಳ್ಳಿ ತಗೊಂಡಿದ್ದೇನೆ, ಆಯಿತಾ ಫ್ರೆಂಡ್ಸ್. ಈಗ ಅರ್ಧ ಭಾಗ ಹಾಕ್ಕೊಳ್ತೇನೆ. ಉಳಿದ ಅರ್ಧ ಭಾಗ ನಾವು ಚಿಕನ್ ಫ್ರೈ ಮಾಡುವಾಗ ಹಾಕ್ಕೊಳ್ಬೇಕಾಗ್ತದೆ. ನೋಡಿ ಇಷ್ಟು ಉಳಿಸ್ಕೊಂಡಿದ್ದೇನೆ. ಇದನ್ನು ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾನು ಕಾಯಿ ತುರಿ ಸೇರಿಸ್ಕೊಳ್ತೇನೆ. ಇದರಲ್ಲಿ 4 ಟೇಬಲ್ ಸ್ಪೂನ್ ಕಾಯಿ ತುರಿ ಇದೆ ಫ್ರೆಂಡ್ಸ್. ಇದು ಹಾಕ್ಕೊಳ್ತೇನೆ. ಇದು ಕೂಡ ಸ್ವಲ್ಪ ಉದುರುದ್ರ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇದಾಗಿದೆ. 3 ನಿಮಿಷ ಆಗಿದೆ. ನೋಡಿ ಸ್ವಲ್ಪ ಡ್ರೈ ಆಗ್ತದೆ ನೋಡಿ, ಮತ್ತು ಸ್ಮೆಲ್ ಬರ್ತದೆ, ಘಮ ಬರ್ತದೆ ನಮ್ಮ ಕಾಯಿ ತುರಿದು, ಆಗ ಆಗಿದೆ ಅಂತ. ಈಗ ನಾನು ಫ್ರೆಂಡ್ಸ್ ಇಲ್ಲಿ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ 2 ಟೇಬಲ್ ಸ್ಪೂನ್. ಹಾಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ತಗೊಂಡಿದ್ದೇನೆ, ಕೊರಿಂಡರ್ ಪೌಡರ್ ಈ ಸ್ಪೂನಲ್ಲೇ ತಗೊಂಡಿದ್ದೇನೆ ಫ್ರೆಂಡ್ಸ್, ಆಯಿತಾ. ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಇದನ್ನು ನಾನು ಆ್ಯಡ್ ಮಾಡ್ತೇನೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈಗ ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಸೀದು ಹೋಗುವ ಚಾನ್ಸಸ್ ಇರ್ತದೆ, ಕರಟುವ ಚಾನ್ಸಸ್ ಇರ್ತದೆ. ಇದು ಕೂಡ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್. ಇದೀಗ ಕೂಲ್ ಆಗಲಿ. ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಇದೀಗ ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗ್ತದೆ. ಈಗ ಫ್ರೆಂಡ್ಸ್ ಸ್ಟವ್ ಮೇಲೆ ಪುನಃ ನಾನೊಂದು ಕಡಾಯಿ ಇಟ್ಟಿದ್ದೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳುವ. ಆಯಿಲ್ ಹೀಟ್ ಆಗಿದೆ. ಇಲ್ಲಿ ನೋಡಿ ಉಳಿದಂಥ ಈರುಳ್ಳಿ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ ಫ್ರೆಂಡ್ಸ್, ಈರುಳ್ಳಿ ಕೂಡ ಫ್ರೈ ಆಗಿದೆ. ನೋಡಿ ಈ ಥರ ಆಗಬೇಕಾಯ್ತಾ, ಇಷ್ಟು ಫ್ರೈ ಆಗಬೇಕು. ಈಗ ನಾನು ಟೊಮೆಟೊ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ 2 ಟೊಮೆಟೊ ತಗೊಂಡಿದ್ದೇನೆ ನಾನು, ಮೀಡಿಯಮ್ ಸೈಜ್ 2 ಟೊಮೆಟೊ ತಗೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಇದು ಫುಲ್ ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್, ಆಯಿತಾ. ತುಂಬ ಕರಗಿ ಬೇಯಬೇಕಾಗ್ತದೆ ಈರುಳ್ಳಿ, ಇದು ಟೊಮೆಟೊ ಮತ್ತು ಈರುಳ್ಳಿ ಜೊತೆಗೆ. ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಒಂದು 2 ಚಿಟಿಕೆ ಉಪ್ಪು ಸೇರಿಸ್ತೇನೆ. ಬೇಗ ಬೇಯ್ತದೆ ನಮ್ಮ ಟೊಮೆಟೊ, ಬೇಗ ಸ್ಮ್ಯಾಶ್ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಸೇರಿಸಿದ್ದೇನೆ. ಓಕೆ ಫ್ರೆಂಡ್ಸ್, ನಮ್ಮ ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನೋಡಿ ಈ ಥರನೇ ಆಗಬೇಕಾಯ್ತಾ, ಇಷ್ಟೇ ಸ್ಮ್ಯಾಶ್ ಆಗಬೇಕು ನೋಡಿ. ಈಗ ನಾನು ಚಿಕನ್ ಹಾಕ್ತೇನೆ.
ನಾನು ಫ್ರೆಂಡ್ಸ್ ಇಲ್ಲಿ ಅರ್ಧ ಕಿಲೋ ಚಿಕನ್ ತಗೊಂಡಿದ್ದೇನೆ, 500 ಗ್ರಾಮ್ಸ್ ಹಾಕ್ತೇನೆ. ಹಾಗೆ ಫ್ರೆಂಡ್ಸ್ ಉಪ್ಪು ಸೇರಿಸ್ತೇನೆ. ಸಾಲ್ಟ್ ಹಾಕುವ, ರುಚಿ ನೋಡ್ಕೊಂಡು ಹಾಕ್ಕೊಂಡ್ರಾಯಿತು. ಒಂದು 3 ನಿಮಿಷ ಹೀಗೆ ಫ್ರೈ ಮಾಡುವ, 3 ಮಿನಿಟ್ಸ್. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ? ಹೈ ಫ್ಲೇಮ್ ಬೇಡ. ಓಕೆ ಫ್ರೆಂಡ್ಸ್, 3 ಮಿನಿಟ್ಸ್ ಆಗಿದೆ. ಈಗ ನಾನು ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಚಿಕನ್ ಬೇಯ್ತಾ ಇರಲಿ, ಮಧ್ಯೆ ಮಧ್ಯೆ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಫ್ರೆಂಡ್ಸ್, ಚಿಕನಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಕೂಲಾಗಿದೆ ನಮ್ಮ ಕಾಯಿ ತುರಿ ಹಾಗೆ ಈರುಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೇನೆ, ಅರ್ಧ ಇಂಚು ಶುಂಠಿ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಒಂದು 8ರಿಂದ 10 ಎಸಳು ತಗೊಂಡಿದ್ದೇನೆ, 2 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೋಂಪು ತಗೊಂಡಿದ್ದೇನೆ, 1 ಟೀ ಸ್ಪೂನ್ ತಗೊಂಡಿದ್ದೇನೆ, 1 ಟೀ ಸ್ಪೂನ್ ಪೆಪ್ಪರ್ ತಗೊಂಡಿದ್ದೇನೆ, ಹಾಗೆ ನೋಡಿ ಸ್ವಲ್ಪ ಚಕ್ಕೆ, ಒಂದು 2-3 ಲವಂಗ ತಗೊಂಡಿದ್ದೇನೆ, 1 ಏಲಕ್ಕಿ, 1 ಸ್ಟಾರ್ ಹೂ ತಗೊಂಡಿದ್ದೇನೆ. ಎಲ್ಲವನ್ನು ಒಂದು ಮಿಕ್ಸಿಗೆ ಹಾಕೊಳ್ಳುವ. ಫ್ರೆಂಡ್ಸ್, ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತೇನೆ, ಟರ್ಮರಿಕ್ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಈಗ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಯ್ತಾ, ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ನಾನು ರುಬ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ ಆಗಿದೆ. ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ಆದಷ್ಟು ನುಣ್ಣಗಾಗಿ ನೈಸ್ ಆಗಬೇಕಾಯ್ತಾ, ಇದೇ ಥರ ರುಬ್ಕೊಳ್ಬೇಕು. ಈಗ ನಮ್ಮ ಚಿಕನ್ ಎಂತಾಗಿದೆ ನೋಡುವ. ಓಕೆ ಫ್ರೆಂಡ್ಸ್, 10 ನಿಮಿಷ ಆಗಿದೆ, 10 ಮಿನಿಟ್ಸ್ ಆಗಿದೆ. ಚಿಕನ್ ಈಗ ಆಲ್ಮೋಸ್ಟ್ ಬೆಂದಿರ್ತದೆ, ಇದು 80% ಬೆಂದಿರ್ತದೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗಾಗಲೇ ಬೆಂದಿದೆ, ಇದು 80% ಈಗ ಬೆಂದಿದೆ. ಈಗ ನಾನು ಮಸಾಲ ಸೇರಿಸ್ತೇನೆ. ಸ್ವಲ್ಪ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಹಾಕ್ಕೊಳ್ಳುವ. ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಹಾಕ್ತೇನೆ. ನಿಮಗೆ ಗ್ರೇವಿ ಎಷ್ಟು ಹದದಲ್ಲಿ ಬೇಕು ಅಷ್ಟು ಮಾಡಿಕೊಳ್ಳಿ. ಮಿಕ್ಸ್ ಮಾಡುವ. ಇನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್, ಆಯಿತಾ? ತುಂಬ ಥಿಕ್ನೆಸ್ ಇದ್ದರೆ ಒಳ್ಳೆಯದಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಇದು ಕರೆಕ್ಟಾಗಿದೆ ಥಿಕ್ನೆಸ್. ನೋಡಿ, ಇದೇ ಹದದಲ್ಲೇ ಇರಲಿ. ಇದು ನಿಮಗೆ ದೋಸೆ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ಹಾಗೆ ನೀವು ಇದು ಚಪಾತಿ, ಪೂರಿ ಎಲ್ಲ ಕೂಡ ತಿನ್ಬೋದು, ರೊಟ್ಟಿ ಎಲ್ಲ ತಿನ್ಬೋದು ಫ್ರೆಂಡ್ಸ್. ಇದೇ ಹದದಲ್ಲಿ ಇರಲಿ, ಆಯಿತಾ? ನೋಡಿ, ಹೀಗೆ ಇರಲಿ. ಮತ್ತು ಖಾರ ಬೇಕಿದ್ರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೋದು. ಉಪ್ಪು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಫ್ರೆಂಡ್ಸ್. ಲಿಡ್ ಕ್ಲೋಸ್ ಮಾಡ್ತೇನೆ, ಚೆನ್ನಾಗಿ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, ನಮ್ಮ ಚಿಕನ್ ಈಗ ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಇದು ನೋಡಿ, ಸೈಡಲ್ಲೆಲ್ಲ ಆಯಿಲೆಲ್ಲ ಮೇಲೆ ಬಂದಿದೆ, ತೇಲ್ತಾ ಇದೆ ನೋಡಿ. ಇದಾಗಿದೆ. ಈಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿರ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಎಷ್ಟು ಈಸಿಯಾಗಿ ಮಾಡುವಂಥದ್ದು ಒಂದು ರೆಸಿಪಿ ನೋಡಿ ಅಲ್ವಾ? ಸೂಪರಾಗಿರ್ತದೆ ಫ್ರೆಂಡ್ಸ್, ಆಯಿತಾ? ನೋಡಿ, ತಿನ್ನುವ ಅಂತ ಆಗೋದಿಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತುಂಟಾ? ಸೂಪರಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಕಾಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಹಾಗೆ ನಾನೀಗ ಸ್ಟವ್ ಆಫ್ ಮಾಡ್ತೇನೆ. ನೀವು ಉಪ್ಪೆಲ್ಲ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಆಗ ಕರೆಕ್ಟ್ ಇದ್ದರೆ ಅಂದರೆ ಬೇಕಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಸ್ಪೈಸಸ್ಸು ಹಾಗೆ ನಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು, ಆಯಿತಾ? ಇಷ್ಟೇ ಅಂತ ಎಂತ ಇಲ್ಲ, ನೀವು ತಿಂದಾಗ ಗೊತ್ತಾಗ್ತದೆ ಟೇಸ್ಟ್ ಹೇಗೆ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನಾನು ಸರ್ವ್ ಮಾಡ್ತೇನೆ.